ನಿನ್ನ ಜೊತೆಯಲಿ ಜೊತೆಯಲಿ. ಏನು ಮತ್ತೆ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ? ನಾನು ಹೋಗ್ತೀನಿ. ಮತ್ತೇನೋ ನಿಂದು? ಕೂತ್ಕೊಳ್ರೆ, ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ. ಬರೀ ಏನು ಏನು ಅಂತಿರಲ್ಲ, ಬರೀ ಬಾಯಿ ಮಾತನ್ನ ಕೇಳಿಸ್ಕೊಂಡ್ರೆ ಸಾಲದು, ಗಂಡನ ಮನ್ಸಿನ ಮಾತನ್ನು ಕೇಳಿಸ್ಕೋಬೇಕು. ಇವತ್ತು ನನ್ನ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ. ರೇ, ಗಂಡನ ಇಷ್ಟು ಗೋಳಿಕೋಬಾರ್ದು ಕಣ್ರೆ. ರೀ, ಈಗ ಕೇಳಿಸ್ಕೊಳ್ಳಿ, ನಾನು ಆಡೋ ಪ್ರತಿ ಮಾತನ್ನು ಹೇಳಿ ನೋಡೋಣ. ಹಾ, ಅವತ್ತು ನಿಮ್ಮ ಚಾನೆಲ್ ಎಡಿಟರ್ ರಜಾ ಕೊಡ್ಲಿಲ್ಲ ಅಂತ ಬೈಕೊಂತಿದ್ಯಾ ಅಲ್ವಾ? ಅಮ್ಮ ತಿಂಡಿ ಚೆನ್ನಾಗಿ ಮಾಡಿಲ್ಲ ಅಂತ ಬೈಕೊಂತಿದ್ಯಾ, ಕರೆಕ್ಟ್ ಅಲ್ವಾ? ಅದೇ ಇವಾಗ ಮೇನ್ ಪಾಯಿಂಟ್ ಬಿಟ್ಟು ಮಿಕ್ಕಿದೆಲ್ಲ ಅರ್ಥ ಆಗುತ್ತಲ್ವಾ? ಓಕೆ 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 ಇರು. ನಾನು ನನ್ನನ್ನು ಇಷ್ಟಪಡೋಕ್ಕಿಂತ ನಿನ್ನನ್ನು ಜಾಸ್ತಿ ಇಷ್ಟಪಡ್ತಿದ್ದೀನಿ, ಕರೆಕ್ಟಾ? ವಾವ್, ಹೆಂಗ್ರಿ ಇದಲ್ಲ, ನೀವು ಸೂಪರ್ ಕಣ್ರೆ. ನಾವು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತೀವಪ್ಪ, ಅದಕ್ಕೆ ಮನಸ್ಸಿನ ಮಾತು ಅಷ್ಟು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಆದರೂ ಏನೂ ತೋರಿಸ್ಕೊಳಲ್ವಾ? ಕೇಡಿ ಕಡ್ಡಿ ಅಂದರು ಗ್ರೇಟ್ ಕಣ್ರಿ ನೀವು. ನನ್ನ ಲವ್ ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ರಲ್ಲ. ಗಂಡನ ಎಕ್ಸಾಮಲ್ಲಿ ಪಾಸ್ ಆದ್ರಿ ಅಂತ ಸರ್ಟಿಫಿಕೇಟ್ ಕೊಟ್ಟರು ಚೂರು ಖುಷಿನೇ ಇಲ್ವಲ್ರಿ ನಿಮಗೆ? ಅದ್ರಲ್ಲಿ ಖುಷಿ ಪಡೋದೇನಿದೆ? ನಾವು ಹಾಗೆ ಅಪ್ಪ, ಯಾವಾಗಲೂ ಡಿಸ್ಟಿಂಕ್ಷನಲ್ಲೇ ಪಾಸಾಗಿ ಅಭ್ಯಾಸ. ಕೊಬ್ಬು ನೋಡು, ನಿಮ್ಮ ಅಮ್ಮನ ಥರನೇ. ಏ, ನಮ್ಮ ಅಮ್ಮನ ಯಾಕೋ ಬೈತಿದ್ಯಾ? ಅವ್ರು ಯಾವಾಗಲೂ ನಿಂಗೆ ಕೊಬ್ಬು ತೋರಿಸಿದ್ರು. ಹಾಂ ಸೀನಿಯರ್, ಒಂದು ವಿಷಯ ಹೇಳೋದು ಮರ್ತಿದ್ದೆ. ಇವತ್ತು ಬೆಳಗ್ಗೆ ರಿಪೋರ್ಟಿಂಗ್ಗೆ ಅಂತ ಹನುಮಂತಪ್ಪನ ಗಲ್ಲಿಗೆ ಹೋದಾಗ ಅಲ್ಲಿ ಮಮ್ಮ ಯಾರ್ದೋ ಮನೆಯಿಂದ ಆಚೆ ಬರ್ತಾಯಿದ್ರು. ದೂರದಿಂದನೇ ನೋಡಿ ಕೂಗ್ದೆ, ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ. ಬಟ್ ನಾನು ನೋಡ್ದಿರೋ ಹಂಗೆ ಹೊರಟೋಗ್ಬಿಟ್ರು. ಅದು ಕೊಬ್ಬಲ್ವಾ? ಏನು, ಅಮ್ಮನ್ನ ಹನುಮಂತಪ್ಪನ ಗಲೀಲಿ ನೋಡಿದ್ಯಾ? ಚಾನ್ಸೇ ಇಲ್ಲ. ಯಾರನ್ನೋ ನೋಡಿ ಅಮ್ಮ ಅನ್ಕೊಂಡಿದ್ಯಾ? ರೇ, ನನ್ನ ಕಣ್ಣೇನು ಹಿಂಗೋ ಇದೆಯಾ? ಯಾರನ್ನೋ ನೋಡಿ ನಿಮ್ಮಮ್ಮ ಅಂತ ಅಂದ್ಕೊಳ್ಳೋದಕ್ಕೆ? ಅದು ಖಂಡಿತ ನಿಮ್ಮಮ್ಮ ಪಾರ್ವತಮ್ಮನೇ. ಅದೇನೋ ಗೊತ್ತಿಲ್ಲ ರೀ, ನಾನು ನೋಡಿ ಇದ್ದಕ್ಕಿದ್ದಂಗೆ ಜೋರಾಗಿ ಓಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ನಿಜಾನಾ? ಎಷ್ಟು ಗಂಟೆಯಲ್ಲಿ? ಅದು ಮೋಸ್ಟ್ಲಿ 8 ಗಂಟೆ ಇರ್ಬೋದು. ನಾನು ಅಲ್ಲಿಗೆ ಹೋಗಿದ್ದು 8:20ಕ್ಕೆ. ಆದರೆ ಅಮ್ಮ ನನಗಿಂತ ಮೊದಲೇ ಆ ನರ್ಸ್ ಶಕುಂತಲ ಮನೆಗೆ ಹೋಗಿದ್ರ? ಹಾಗಾದರೆ ಅಮ್ಮನೇ ಆ ನರ್ಸ್ ಹತ್ರ ನನಗೆ ಸುಳ್ಳು ಹೇಳಿಸಿದಾರಾ? ಹೋಗ್ಲಿ ಬಿಡ್ರಿ, ಪಾಪ ಅಮ್ಮಂಗೆ ಅದೇನು ಅರ್ಜೆಂಟ್ ಕೆಲಸ ಇತ್ತೋ ಏನೋ. ನಮ್ಮಮ್ಮ ಏನಾದರೂ ಈ ಕಡೆ ಬಂದಿದ್ರಾ? ನಿಮ್ಮಮ್ಮನ ಇಲ್ವಲ್ಲ, ಅವ್ರು ಯಾಕೆ ಇಲ್ಲಿ ಬರ್ತಾರೆ? ನಿಮ್ಗೆ ಎಷ್ಟು ಜನ ಮಕ್ಕಳಮ್ಮ? ನನಗಿಬ್ಬರು ಮಕ್ಕಳು. ಒಬ್ಬಳು ಮಗಳಿಗೆ ಮದುವೆ ಆಗಿ ಗಂಡನ ಮನೇಲಿ ಇದ್ದಾಳೆ. ಇನ್ನು ನಾನು ನನ್ನ ಚಿಕ್ಕ ಮಗ ಇಬ್ಬರೇ. ಅವನೀಗ ಕೆಲ್ಸಕ್ಕೆ ಹೋಗಿದ್ದಾನೆ, ಬರೋದು ಸಂಜೆ ಆಗುತ್ತೆ. ಒಂದು ಮಾತು ಹೇಳ್ತೀನಮ್ಮ, ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ಮಗ ಅಕಸ್ಮಾತ್ ಸಂಜೆ ಬರದೇ ಹೋದರೆ? ಛೇ ಬಿಡ್ತು ಅನ್ನು, ಎಂಥ ಅಪಶಕ್ತದ ಮಾತಾಡ್ತೀಯಾ? ಹೇಳಿಮ್ಮ, ಸಂಜೆ ರಾತ್ರಿ 1-2 ದಿನ, 1 ತಿಂಗಳು ಬರಲಿಲ್ಲ ಅಂದ್ಕೊಳ್ಳಿ. ಎದ್ದಳಮ್ಮ ಮೇಲೆ. ಏನೋ ಪರಿಚಯದವರು ಅಂತ ಜಾಗ ಕೊಟ್ಟಿದ್ದೆ ತಪ್ಪಾಯ್ತಲ್ಲ. ನನ್ನ ಮಗನ ಮೇಲೆ ನಿಂಗೆ ಛೇ, ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ಅಮ್ಮ, ನಿಮ್ಗೆ ಈಗ ಅರ್ಥ ಆಗ್ತಿದ್ಯಾ ಮಕ್ಕಳು ತಾಯಂದಿರಿಗೆ ಎಷ್ಟು ಮುಖ್ಯ ಅಂತ? ನಿಮ್ಮ ಬೆಳೆದಿರೋ ಮಗ ಮನೆಗೆ ಬರಲಿಲ್ಲ ಅಂದರೆ ನಿಮ್ಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಂಥ
ಅಂಥದ್ರಲ್ಲಿ ನನ್ನ ಹೆತ್ತ ಮಗು ಹುಟ್ಟಾಗಿಂದ ನನ್ನ ಮಡ್ಲಿಗೆ ಸೇರಿದೆ ಬದುಕಿದ್ದು ಸತ್ತಂಗೆ ಎಲ್ಲೋ ಒಂದು ಕಡೆ ಅನಾಥವಾಗಿ ಬೆಳೀತಿರೋ ಕಂದಮ್ಮನ ತಾಯಮ್ಮ ನಾನು. ನೀವು ದೊಡ್ಡವರು, ಮಕ್ಕಳನ್ನ ಹೆತ್ತಾಡ್ಸಿ ಬೆಳೆಸಿದ್ದೀರ, ಅವ್ರ ಕಷ್ಟ ಸುಖನ ನೋಡ್ಕೊಂಡು ಬಂದಿದ್ದೀರ. ಮಕ್ಕಳು ಅತ್ತಾಗ ನೀವು ಅವ್ರನ್ನ ಸಮಾಧಾನ ಮಾಡಿದ್ದೀರ, ಅವ್ರು ನಕ್ಕಾಗ ನೀವು ಖುಷಿ ಪಟ್ಟಿದ್ದೀರ. ಮಕ್ಕಳು ಮನೆಗೆ ಲೇಟಾಗಿ ಬಂದಾಗ ನೀವು ಸಂಕಟ ಪಟ್ಟಿದ್ದೀರ. ಅವ್ರ ಅನುಭವಗಳನ್ನೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರ. ಅಂಥವರು ನನ್ನ ಕಷ್ಟ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನನ್ನ ಮಗು 10th ವರ್ಷ ಆದ್ರೂ ನಾನು ಅದ್ರ ಮುಖ ನೋಡಿಲ್ಲ. ಹೇಗಿದೆ ಅಂತಲೂ ನನಗೆ ಗೊತ್ತಿಲ್ಲ, ಹೇಗೆ ಜೀವನ ಮಾಡ್ತಿದೆ ಅಂತಲೂ ನಂಗೆ ಗೊತ್ತಿಲ್ಲ. ಎಲ್ಲಿದೆಯೋ, ಯಾರ ಜೊತೆಯಲ್ಲಿದೆಯೋ, ಹೊತ್ತೊತ್ತಿಗೆ ಊಟ ಮಾಡ್ತಿದೆಯೋ ಏನು ಅಂದರೆ ನಂಗೆ ಏನೂ ಗೊತ್ತಿಲ್ಲ. ಇಷ್ಟೆಲ್ಲ ಹೇಳ್ಕೊಂಡ್ರು ನಿಮ್ಗೊಂಚೂರು ಅರ್ಥನೇ ಆಗ್ತಿಲ್ವಾ? ನನಗೇನು ಗೊತ್ತಿಲ್ಲಮ್ಮ, ನೀನು ಏನೇನೋ ಮಾತಾಡಬೇಡ. ನನಗೇನು ಗೊತ್ತಿಲ್ಲ. ನೀನು ಮೊದಲು ಇಲ್ಲಿಂದ ಹೊರಡ್ತೀನಮ್ಮ. ಅದಕ್ಕೂ ಮುಂಚೆ ಒಂದೇ ಒಂದು ಮಾತು, ನಿಮ್ಮನ್ನ ಏನೋ ಕೇಳಬೇಕು ಅಂತ ನಿಮ್ಮನ್ನ ಹುಡ್ಕೊಂಡು ಬಂದೆ. ಆದರೆ ನೀವು ಏನೂ ಗೊತ್ತಿಲ್ಲ ಅಂತ ಹೇಳಿದ್ರಿ. ನಿಮ್ಮ ಮನೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನೀವು ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ರು ಅದನ್ನು ಅವನೇ ನೋಡ್ಕೊತಾನೆ. ಬರ್ತೀನಿ. ಪಾವನಿ, ನಿಂತ್ಕೋ. ಈ ರೀತಿ ದೇವ್ರ ಹೆಸರು ಹೇಳಿ ನನ್ನನ್ನು ಕಟ್ಟಾಕ್ಬೇಡಮ್ಮ. ನಾನು ಹೇಳೋದು ನೀನು ಒಳ್ಳೇದಕ್ಕೆ. ನನ್ನ ಒಳ್ಳೇದಕ್ಕ? ಹಾಗಾದರೆ ನಿಮ್ಗೆ ಸತ್ಯ ಗೊತ್ತು? ಹೌದಮ್ಮ, ಎಲ್ಲ ನಿನ್ನ ಒಳ್ಳೇದಕ್ಕೆ. ನಿಮ್ಮಮ್ಮ ಬಂದು ಏನು ಹೇಳಬೇಡ ಅಂತ ಹೇಳಿದರು. ಅದಕ್ಕೆ ಸತ್ಯ ಮುಚ್ಚಿಡೋ ಪ್ರಯತ್ನ ಪಟ್ಟೆ. ಅಂದರೆ ನಿಮ್ಗೆಲ್ಲ ಸತ್ಯನೂ ಗೊತ್ತಿದೆ? ಹೇಳಿಮ್ಮ, ನನ್ನ ಜೀವನಕ್ಕೆ ಏನೂ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ನನ್ನ ಗಂಡನ ಒಪ್ಪಿಸಿ ನನ್ನ ಮಗುನ ನನ್ನ ಜೊತೆನೇ ಇರಿಸ್ಕೊಳ್ತೀನಿ. ದಯವಿಟ್ಟು ಹೇಳಿಮ್ಮ, ಕೊನೆ ಪಕ್ಷ ನನ್ನ ಮಗು ಸತ್ತಿದ್ಯಾ ಬದುಕಿದ್ಯಾ ಅದನ್ನಾದರೂ ಹೇಳಿಮ್ಮ. ನಿನ್ನ ಮಗು ಬದುಕಿದೆ. ಬದುಕಿದ್ಯಾ? ಹಾಗಾದರೆ ಎಲ್ಲಿದೆ ಅಂತ ಹೇಳಿಮ್ಮ. ನಿನ್ನ ಮಗು ಹುಟ್ಟಿದ ತಕ್ಷಣ ನಿಮ್ಮಮ್ಮ ಅದ್ಯಾವುದೋ ಟಿಪ್ಟೂರ್ ಆಶ್ರಮಕ್ಕೆ ಸಾಗಿಸೋಣ ಅಂತ ಮಾತಾಡ್ತಿದ್ರು. ತಿಪ್ಟೂರ್ ಆಶ್ರಮಕ್ಕ? ಆಶ್ರಮ ಹೆಸರು ಏನಾದರೂ ಹೇಳಿದ್ರಾ? ಇಲ್ಲಮ್ಮ, ನಂಗೆ ಇಷ್ಟೇ ಗೊತ್ತಿರೋದು. ಸರಿನಮ್ಮ, ಇಷ್ಟು ಹೇಳಿದ್ರಲ್ಲ ಸಾಕು. ನನ್ನ ಮಗು ಸಿಕ್ತಷ್ಟೇ ಸಂತೋಷ ಆಗ್ತಿದೆ. ನಾನು ಹೇಗಾದರೂ ಮಾಡಿ ನನ್ನ ಮಗುನ ಹುಡುಕ್ತೀನಿ. ಥ್ಯಾಂಕ್ ಯು. ನಿಮ್ಮಿಂದ ನನಗೆ ತುಂಬ ಉಪಕಾರ ಆಯಿತು. ನಾನು ನನ್ನ ಮಗು ನಿಮ್ಮ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ. ನಾನು ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ಆದರೆ ಮಗು ಅಂತ ಹಿಂದೆ ಬಿದ್ದು ನಿನ್ನ ಜೀವನ ಹಾಳು ಮಾಡ್ಕೊಬೇಡ. ಹುಷಾರು. ನನ್ನ ಜೀವನ ಕಾಯೋಕ್ಕೆ ಆ ರಂಗ ಇದ್ದಾನೆ. ಬರ್ತೀನಮ್ಮ.
ಪಾವನಿ ಫೋಟೋ ಇಲ್ಲಿ ಹೇಗೆ ಬಂತು? ಅದು ನಮ್ಮನೇಲಿ. ಕನಕಮ್ಮ, ಈ ಫೋಟೋನ ಯಾರು ಆ ಪುಸ್ತಕದಲ್ಲಿ ಇಟ್ಟಿದ್ದು? ನನಗೆ ಗೊತ್ತಿಲ್ಲ ಯಜಮಾನ್ರೆ, ಅಲ್ಲಿ ಹೋಗೋದೇ ಇಲ್ಲ ನಾನು. ಈ ಹುಡುಗಿನೆಲ್ಲಾರು ನೋಡಿದ್ದೀರಾ? ಇಲ್ಲ. ಸರಿ ಹೊರಡಿ. ಯಾರು ಇಟ್ಟಿರ್ಬೋದು ಇದನ್ನ? ಶ್ರವಣ, ಈ ಫೋಟೋ ನನ್ನ ರೂಮಲ್ಲಿರೋ ಪುಸ್ತಕ ಹತ್ರ ನೀವು ಇಟ್ರಾ? ಇಲ್ಲ ಸರ್, ನಾನ್ಯಾಕೆ ಇಡಲಿ? ಹೋಗಲಿ. ಈ ಹುಡುಗಿನೆಲ್ಲರೂ ನೋಡಿದ್ದೀರಾ? ನೋಡಿ. ಇಲ್ಲ ಸರ್, ಯಾರ್ದು ಫೋಟೋ? ಸರಿ ಹೊರಡಿ. ಪಪ್ಪ, ಚಾಂದಿನಿ ಯಾರಾದರೂ ಇಟ್ಟಿರ್ಬೋದಾ? ಅಲ್ಲ, ಅವ್ರು ಯಾಕೆ ಇಡ್ತಾರೆ? ಹೆಂಗೆ ಬಂತು ಈ ಫೋಟೋ? ಪಾವನಿ ಬಗ್ಗೆ ಗೊತ್ತಿರೋರು ನಮ್ಮನೇಲಿ ಬೇರೆ ಯಾರಿದ್ದಾರೆ? ವೈಶು, ಈ ಫೋಟೋ ನೀನೇನಾದರೂ ನನ್ನ ರೂಮ್ನಲ್ಲಿ ಇಟ್ಟಿಯಾ? ಇಲ್ಲ ಸರ್. ಯಾಕೆ ಟೆನ್ಷನ್ ಆಗಿದ್ದೀರಾ? ಹೋಗಲಿ, ಈ ಮೇಡಮ್ನೆಲ್ಲರೂ ನೋಡಿದ್ಯಾ? ಹಾಂ ಸರ್, ನೋಡಿದ್ದೀನಿ. ಎಲ್ಲಿ ಬಂಗಾರ? ಎಲ್ಲಿ ನೋಡಿದ್ಯಾ? ಇಲ್ಲೇ ಇದ್ದಾರ ಸರ್, ಈ ಫೋಟೋದಲ್ಲೇ. ತರಲೆ, ವೆರಿ ಸ್ಮಾರ್ಟ್. ಹೋ, ಆಟಾಡ್ಕೊ. ಅಮ್ಮನ ಫೋಟೋ ನೋಡಿ ಸರು ಇಷ್ಟೊಂದು ಖುಷಿಪಟ್ಟರು. ಇಷ್ಟೊಂದು ಟೆನ್ಷನ್ ಹುಡುಕ್ತಾ ಇದ್ದಾರೆ ಅಂದರೆ ಖಂಡಿತ ನಮ್ಮಮ್ಮನೇ ಇವ್ರು ಹುಡುಕ್ತಾರ ಪಾವನಿ. ಅಂದರೆ ಇವರೇ ನನ್ನ ನಿಜವಾದಪ್ಪ. ಹಾಗಾದರೆ ಶಾಲಿನಿ ಅಮ್ಮ ಅಭಯ್ ಸರ್ ಜೊತೆ ಮದುವೆ ಆಗಿದ್ದಾರೆ. ಅಯ್ಯೋ ರಂಗ, ಏನಪ್ಪ ಇದು? ಮುಂದೆ ನಮ್ಮಮ್ಮನ ಗತಿ? ಯಾರು ಇಲ್ಲ. ಯಾರಾದ್ರೂ ಬಂದ್ಬಿಟ್ರೆ ನಾನು ನೋಡ್ಕೊತೀನಿ, ಸುಮ್ಮನಿರು. ಮೆತ್ತಗೆ ಬಾ, ಶಬ್ದ ಮಾಡಬೇಡ. ಗೌರಿ, ನಿನ್ನ 10ನೇ ಆಸೆನೂ ನೆರವೇರ್ತು. ಇನ್ನೂ ಈಡೇರಿಲ್ಲ. ಮೊದಲು ಆ ಹಣ್ಣು ಕದ್ಕೊಂಡು ಹೊರಟೋಗೋಣ. ನಿಮ್ಮ ಮನೆ ಯಜಮಾನ ಸರಿ ಇಲ್ಲ, ಬಾಯಿಸೋರು. ಅವ್ನ ಕೈ ಸಿಕ್ಕಾಕೊಂಡ್ಬಿಟ್ರೆ ನಮಗೆ ಬಂದು ಚಟ್ನಿ ಒಳಗೆ ಕೊಡ್ತಾನೆ. ಅಂತೂ ಸಾಧಿಸ್ಬಿಟ್ವಿ, ಪಡ್ಕೊಂಡ್ಬಿಟ್ವಿ. ಥ್ಯಾಂಕ್ಸ್ ಕಣೋ ರಚನ್. ಹಬ್ಬ, ನನ್ನ 52 ವರ್ಷದ ಆಸೆನ ಇವತ್ತು ತೀರಿಸ್ಬಿಟ್ರೆ. ಹೆಂಗೆ ನಾನು? ವೆರಿ ಸ್ವೀಟ್ ಆಫ್ ಯು ಕಣ.
ನಾನು ಚಿಕ್ಕ ಹುಡುಗಿ ಆಗಿದ್ದಾಗಿಂದ ಯಾರ್ದಾದ್ರೂ ಮನೆ ಕಾಂಪೌಂಡ್ ಹಾರಿ ಅವ್ರ ಮನೆ ಪರಂಗಿ ಹಣ್ಣು ಕದ್ದು ತಿನ್ಬೇಕು ಅನ್ನೋ ಆಸೆ ತುಂಬ ಇತ್ತು. ಎಲ್ಲಿ ಇದೊಂದು ಆಸೆ ನಡೆಸ್ಕೊಳ್ದೆ ನಾನು ಗೊಟಾಕ್ಕೊಂಡ್ಬಿಡ್ತೀನೋ ಅಂತ ವಿಪರೀತ ಚಿಂತೆ ಆಗ್ಬಿಟ್ಟಿತ್ತು ಕಣ. ಬಿಡ್ತು ಗೌರಿ, ನಾನಿರೋವರೆಗೂ ನಿನ್ನ ಎಲ್ಲ ಆಸೆನೂ ಈಡೇರಿಸಿಯೇ ನೀನು ಕಳಿಸ್ಕೊಡೋದು. ನನಗೆ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಎದ್ದು ಕುಡಿದ್ಬಿಡೋಣ ಅನ್ನಿಸ್ತಾ ಇದೆ. ನಿನ್ನ ಇಷ್ಟೊಂದು ಖುಷಿಯಾಗಿರ್ತೀಯ ಅಂದರೆ ಪಕ್ಕದ ಮನೆ ಹಿತ್ಲೇನು ಆ ದೇವಲೋಕದಲ್ಲಿ ಸಿಗೋ ಸುರಾಪನ ಬೇಕಾದರೆ ಗೊತ್ತು ಅನ್ಕೊಂಡ್ಬಿಡ್ತೀನಿ. ಗೌರಿ, ನಡಿ ನಡಿ, ಆ ಅಜ್ಜ ಏನಾದರೂ ಹುಡ್ಕೊಂಡು ಬಂದ್ಬಿಟ್ರೆ ಮುಗಿದೋಯ್ತು ನಮ್ಮ ಕತೆ. ಎಸ್ಕೇಪ್. ಸೀನಿಯರ್ ಎಲ್ರಿ ಇದ್ದೀರಾ? ತಗೋ ಕಾಫಿ. ಶಾಲಿನಿ ಇನ್ನೂ ಎದ್ದಿಲ್ವಾ? ನಿಮ್ಮ ಜೊತೆ ಅಡುಗೆ ಮನೇಲಿ ಇಲ್ವಮ್ಮ? ಇಲ್ವಲ್ಲ. ಮೋಸ್ಟ್ಲಿ ಬಾತ್ರೂಮಲ್ಲಿ ಇರಬೇಕು. ಸೀನಿಯರ್ 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 ಎಲ್ಲೋಯ್ತು ನಮ್ಮ ಪ್ರಾಣಿ? ಸೀನಿಯರ್ ಸೀನಿಯರ್ ಲೇ, ಇಲ್ಲೇ ಎಲ್ಲೋ ಹೊರಗೆ ಹೋಗಿರ್ಬೇಕು, ಒಂದು ಫೋನ್ ಮಾಡಿ ನೋಡು. ರೀ ಸೀನಿಯರ್ ಎಲ್ರಿ ಇದ್ದೀರಾ? ಬೆಳಿಗ್ಗೆನೆ ಯಾರಿಗೂ ಹೇಳ್ದೆ ಕೇಳ್ದೆ ಹೀಗೆ ಹೋದ ಏನು ಅಂದ್ಕೋಬೇಕು? ಎಲ್ಲಿದ್ದೀರಾ? ಏನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀರಾ? ಅದು ಅರ್ಲಿ ಮಾರ್ನಿಂಗ್. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಹಲೋ, ಏನಾಯ್ತು ಪುಟಾಣಿ? ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳಂತ? ಯಾಕೆ, ಏನಾದರೂ ತೊಂದರೆನಂತ? ಓ, ಏನೂ ತೊಂದರೆ ಇಲ್ಲಮ್ಮ. ರಾತ್ರಿ ಏನೋ ಕೆಟ್ಟ ಕನ್ಸು ಬಿತ್ತಂತೆ, ಅದಕ್ಕೆ ಅಮ್ಮನ ನೋಡಬೇಕು ಅಂತ ಹೋಗಿದ್ದಾರೆ. 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಹೇಳಿಬಿಟ್ಟೆ ಹೋಗ್ಬೋದಿತ್ತಲ್ವಾ? ಹೋಗ್ಲಿ ಬಿಡೆ, ಅಮ್ಮನ ಬಗ್ಗೆ ಕೆಟ್ಟ ಕನ್ಸು ಬಿದ್ದರೆ ಯಾರಿಗೆ ತಾನೇ ಹಾಗಾಗಲ್ಲ ಹೇಳು? ಅಪರೂಪಕ್ಕೆ ಹೋಗಿದ್ದಾಳೆ, 1-2 ದಿನ ಇದ್ದು ಬರಲಿ ಬಿಡು ಆರಾಮಾಗಿ. ನೋ ಡ್ಯಾಡ್, ನನಗೇನೋ ಇದು ಸರಿ ಅನ್ನಿಸ್ತಿಲ್ಲ. ಯಾರಿಗೂ ಹೇಳ್ದೆ ಕೇಳ್ದೆ ಹೀಗೆ ಹೋಗ್ಬಿಟ್ರೆ? ನನಗೆ ಹೇಳಿದೆ ನಾನೇ ಕರ್ಕೊಂಡೋಗಿ ಬರ್ತಿರ್ಲಿಲ್ವಾ? ಅಯ್ಯೋ ಹೋಗ್ಲಿ ಬಿಡು. ಅಲ್ವಾ, ಅವಳನ್ನೇ ನಮ್ಮನೆ ಕೈದಿ ಅಂತ ಅಂದ್ಕೊಂಡಿದೀಯ ನೀನು? ಎಲ್ಲಿ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತೆಲ್ಲ ವರದಿ ಕೊಟ್ಟೋಗಕ್ಕೆ. ಹೆಂಡತಿ ಇಲ್ಲದೆ ಹೋದರೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅನ್ನೋ ಒಂಥರ ಆಡ್ತಾನೆ. ಸರಿ, ಫ್ರೆಶ್ ಆಗಿಬಿಡ್ಬಾ, ತಿಂಡಿ ಮಾಡಿಕೊಡ್ತೀನಿ. ಇಲ್ಲಮ್ಮ, ನೀವು ಹೇಳ್ತಾ ಇರೋದು 2007ನೇ ಇಸ್ವಿಯಲ್ಲಿ ನಮಗೆ ಯಾವ ಮಗುನೂ ಸೇರಿಲ್ಲ ನವೆಂಬರ್ 1. ಸರ್ ದಯವಿಟ್ಟು ಇನ್ನು ಒಂದ್ಸಲಿ ನೋಡಿ ಸರ್. ಇಲ್ಲಮ್ಮ, ಈ ಇಡೀ ತಿಂಗಳಲ್ಲಿ ನಮ್ಗೆ ಯಾವ ಮಗುನೂ ತಗೊಂಡಿಲ್ಲ ಇಲ್ಲಿ ನೋಡಿ. ಜುಲೈಯಿಂದ ಹಿಡಿದು ಕೊನೆಗೆ ಡಿಸೆಂಬರ್ 1 2 ವರ್ಷದ ಗಂಡು ಮಗು ಒಂದು ಸೇರಿದೆ ಇಲ್ಲಿ ಅಷ್ಟೇ. ಸರ್, ಆದರೆ ತಿಪ್ಟೂರಲ್ಲಿರೋ ಆಶ್ರಮಕ್ಕೆ ಸೇರಿಸಿದ್ದಾರೆ ಅಂತ ಹೇಳಿದ್ರು. ಓ, ಯಾಕೆ ಬೇಜಾರಾಗಿದ್ದೀರಾ? ತಿಪ್ಟೂರ್ಲಿ ಇನ್ನೂ 2 ಆಶ್ರಮ ಇದೆ, ನೀವು ಅಲ್ಲೂ ಹೋಗಿ ಒಂದ್ಸಲಿ ವಿಚಾರಿಸಿ. ನಿಮ್ಮ ಮಗು ಸಿಕ್ಕಿದ್ರೂ ಸಿಗ್ಬೋದು. ಸರ್, ಆ 2 ಆಶ್ರಮದ ಅಡ್ರೆಸ್ ಸಿಗ್ಬೋದಾ? ಓ, ಖಂಡಿತ. ತೊಳಿ, ಇದರಲ್ಲಿ ಫೋನ್ ನಂಬರ್ ಅಡ್ರೆಸ್ 2 ಇದೆ, ನೀವು ಅಲ್ಲಿ ಹೋಗಿ ವಿಚಾರಿಸಿ. ಥ್ಯಾಂಕ್ ಯು ಸರ್.